ಒಡ್ತಿರೋ ಹಾಲಿಂದ ಗಿಣ್ಣಿನ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಾಣಲೆಗೆ ಒಂದು ಅಚ್ಚು ಬೆಲ್ಲ ತೊಗೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಕರಗೋವರೆಗೂ ನಾವು ಕುದಿಸ್ಕೊಬೇಕು. ಇದು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇಲ್ಲಿ ನಾವು 5 ಲೀಟ್ರ್ ಹಾಲು ಹೊಡೆದಿತ್ತು, ಅದನ್ನು ನಾವು ಪನ್ನೀರ್ ತೆಗೆದು ಅದನ್ನು ರುಬ್ಬಿ ತೊಗೊಂಡಿರೋ ಪೇಸ್ಟ್ ಇದು. ಇದನ್ನು ಈಗ ಬೆಲ್ಲದ ಪಾಕಕ್ಕೆ ಹಾಕ್ತಾಯಿದ್ದೀವಿ. ಮನೇಲಿ ಫ್ರೆಶ್ಶಾಗಿ ಮಾಡಿರೋ ಪನ್ನೀರಲ್ಲಿ ಈ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಟೋರ್ ಬಾಟಲ್ಲಿ ಅಷ್ಟು ಟೇಸ್ಟ್ ಇರಲ್ಲ. ಬೆಲ್ಲ ಮತ್ತು ಈ ಪನ್ನೀರ್ ಚೆನ್ನಾಗಿ ಕೂಡ್ಕೋಬೇಕು, ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತೆ. ಸೊ ಇದು ಈ ಪ್ರೊಸೀಜರ್ ಆಗಿದ ತಕ್ಷಣ ಅವಲಕ್ಕಿನ ರುಬ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ಹಾಕಬೇಕು. ಅವಲಕ್ಕಿ ಹಾಕೋದ್ರಿಂದ ಇದು ತಿಕ್ಕಾಗಿ ಬೈಂಡಿಂಗ್ ಥರ ಆ್ಯಕ್ಟ್ ಮಾಡುತ್ತೆ, ಅದೊಂದು ಬರ್ಫಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಲ್ಮೋಸ್ಟ್ ಕೊನೆಯಲ್ಲಿ ಇವಾಗ ನಾವು ಕೊಬ್ಬರಿನ ಚೆನ್ನಾಗಿ ಫೈನಾಗಿ ಪೌಡರ್ ಮಾಡಿಕೊಂಡು ಅದನ್ನು ಎಷ್ಟು ಬೇಕೋ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನಮಗೆ ಒಂದು 2 ಹಿಡಿಯಷ್ಟು ಹಾಕ್ಕೊಂಡಿದ್ದೀವಿ. ಇದು ಬಾಣಲಿಯಿಂದ ಈಚೆ ಬರೋವರೆಗೂ, ಅಂದರೆ ಬಾಣಲಿಗೆ ಅಂಟದೇ ಇರೋ ಕನ್ಸಿಸ್ಟೆನ್ಸಿ ಬಂದಾಗ ಬರ್ಫಿ ಆಗಿದೆ ಅಂತ. ಇದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ, ನೀವು ತುಪ್ಪ ಸವರಿರೋ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಒಂದು ಹದಕ್ಕೆ ಮಾಡಿ ತುಪ್ಪ ಅದ್ರ ಮೇಲೆ ಸವರಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಒಳ್ಳೆ ಸ್ವೀಟ್ ರೆಡಿ. ಮನೆಯಲ್ಲೇ ಒಡೆದೋಗಿರೋ ಹಾಲಿಂದ ಈ ಸ್ವೀಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಸಾಫ್ಟಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯ ಕ್ರಿಯೇಟರ್ಸ್ ಇವರಿಬ್ಬರು. ಥ್ಯಾಂಕ್ ಯು.